ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ವ್ಲಾಗಲ್ಲಿ ಹೇಳಿದ್ವಿ ಅಲ್ಲ, ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಎಲ್ಲರನ್ನೂ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಪ್ಲ್ಯಾನ್ ಇದ್ದರೆ ನಮ್ಗೇನಂತ ಅಂದರೆ ಈ ಥರ ಒಂದು ಪ್ಲ್ಯಾನ್ ಇದೆ, ಹೋಗ್ಬೇಕು, ಇದಕ್ಕಿಂತ ಐಟಮ್ಸ್ ಬೇಕಂತ ಗೊತ್ತಾಗ್ಬಿಡುತ್ತೆ. ಸಡನ್ನಾಗಿ ಕರ್ಕೊಂಡು ಹೋದಾಗ ಏನೋ ಗೊತ್ತಾಗಲ್ಲ. ನಿನ್ನೆ ಮನೆಗೆ ಬಂದಿದ್ದ, ಮಲ್ಕೊಂಡಿದ್ದ 12 ಗಂಟೆ, ಎದ್ದಿರೋದು ಲೇಟು. ಸೊ ಹಾಗಾಗಿ ಆಮೇಲೆ ಕಾರ್ ಬೇರೆ ಹಂಗಾಯ್ತಾ. ಪ್ರೀತಮ್ ಬೇರೆ ನೈಟ್ ಫುಲ್ಲು ಎದ್ಬಿಟ್ಟು ಒಂದೆರಡು ಸರಿ ವಾಮಿಟ್ ಮಾಡ್ಕೊಂಡ್ಬಿಟ್ಟ. ಅವನಿಗೆ ಊಟ ಡೈಜೆಷನ್ ಆಗಿಲ್ಲ ಅನ್ಸುತ್ತೆ. ಮಲ್ಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಸೌತೆಕಾಯಿ ತಿಂದ್ಕೊಂಡು ಅದು ಹಂಗಂಗೆ ನುಂಗ್ಬಿಟ್ಟಿರ್ತಾನಲ್ಲ, ಅದು ಏನಾಯ್ತೋ ಗೊತ್ತಿಲ್ಲ, ಫುಲ್ ವಾಮಿಟ್ ಮಾಡ್ಕೊಂಡ. ಅದಕ್ಕೆ ಎಲ್ಲರೂ ಲೇಟಾಗಿ ಎದ್ದಿದ್ವಿ. ಇವಾಗ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. 1 ಡೇ ಅಲ್ಲ, 1 ನೈಟು. ಸೊ ಅದಕ್ಕೆ ಜಾಸ್ತಿ ಏನಿಲ್ಲ, ಎಲ್ಲರಿಗೂ ಒಂದೊಂದು ಜೊತೆ ಡ್ರೆಸ್ ಅಷ್ಟೇನೆ. ಇಲ್ಲ, ಒಂದು ಜೊತೆ ಸ್ಯಾರಿ ತಗೋ. ಸ್ಯಾರಿನಾ? ಓಕೆ. ನಾನು ಓನಪ್ಪ ಬೆಳಗ್ಗೆಯಿಂದ ಹಿಂಗೆ ಕುತ್ಕೊಂಡೇನೆ. ನೀನು ಕುತ್ಕೊಂಡ್ರೆ ನಂಗೆ ಕೆಲಸ ಹೆಂಗೆ ಮಾಡಲಿ? ಬಾಯ್ಲಿ ಪ್ರೀತು, ಹೋಗೋದು ಬೇಡವಾ? ಹಾಂ. ಸೊ ನೆನ್ನೆ ಈ ಟಾಪ್ ತೊಗೊಂಡಿದ್ನಲ್ಲ, ಸೊ ಅದಕ್ಕೆ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಇದ್ದಿತ್ತು, ಟ್ರೌಸರ್ ಥರ. ಅದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತದೆ ಅಂತ. ಇವಾಗ ನಾನು ಇದು ಕೊಡ್ಸಿದ್ರಲ್ಲ, ಇದನ್ನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ, ನೆನ್ನೆಲ್ಲ ತಂದು ಹಂಗಂಗೆ ಇಟ್ಟಿರೋದೆಲ್ಲ ಸುಕ್ಕಾಗ್ಬಿಟ್ಟಿದೆ. ಇದನ್ನೇ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೆ. ಸೀರೆನೂ ತೊಗೊತೀನಿ. ಸೈಲೆನ್ಸ್ ಈಸ್ ಲಕ್ಸುರಿಯಸ್ ಅಂತ ಬರ್ತಿದ್ದಾರೆ. ಪ್ರಗತಿಗೆ ಡಿಮಾರ್ಟಲ್ಲಿ ತೊಗೊಂಡಿದ್ದಲ್ಲ, ಅದು ಒಂದು. ನಿನ್ನೆ ಜುಡಿಯೋದಲ್ಲಿ ತೊಗೊಂಬಂದಿರೋ ಡ್ರೆಸ್ನೇ ಹಾಕೊಂಡಿರೋದು ಪ್ರಗತಿ. ತೋರಿಸಿ ಆಮೇಲೆ ಹೆಂಗೆ ಕಾಣಿಸ್ತಾ ಮರ್ತ್ಬಿಟ್ನೆಲ್ಲ, ತೆಗಿಲಿಲ್ಲ. ಇದೆಲ್ಲಪ್ಪ ಮಮ್ಮಿ ನಿಂದು ಇದ್ರಲ್ಲ. ಸೀಸರ್ ತೊಗೊಂಬ. ನೋ, ಓನಾಯ್ತು. ಯಾಕೆ ಯಾಕೆ? ಹಾಂ, ಕಾಲು ನೋವಾ? ಏನಾಯ್ತು? ಅಯ್ಯೋ, ಇವನ್ ಭಾಷೆ ಅರ್ಥ ಮಾಡ್ಕೊಳ್ಳೋಷ್ಟಲ್ಲ. ಹೇಳ್ಕೊಟ್ರೆ ಒಂದೊಂದು ಪದ ರಿಪೀಟ್ ಮಾಡ್ತಾನೆ. ಅವನಾಗವನೇ ಮಾತಾಡ್ಬೇಕಂದ್ರೆ ಅವ್ನಿಗೆ ಇಷ್ಟ ಬಂದಿದ್ದು ಮಾತಾಡ್ತಾನೆ ಅಲ್ಲ ಪ್ರೀತು. ಅದಕ್ಕೆ ಡೈಪರ್ಗಳು ಅದು ಇದು ಇಷ್ಟೇ, ಜಾಸ್ತಿ ಬ್ಯಾಗ್ ಇಲ್ಲ. ಇವಾಗ ನನ್ನ ಹಸ್ಬೆಂಡು ಸರ್ಪ್ರೈಸ್ ಆಗಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರಲ್ಲ, ಅದಕ್ಕೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ, ರೆಡಿ ಆಗೋಣ ಅಂತ ಅಂದ್ಕೊಂಡೆ. ನಮ್ಮ ಹೆಣ್ಮಕ್ಳು ಒಂದು ಏನಾದರೂ ಸೆಲೆಬ್ರೇಷನ್ ಫಂಕ್ಷನ್ ಅಂತ ಅಂದ ತಕ್ಷಣ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಫೌಂಡೇಶನ್ ರೆಗ್ಯುಲರ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಅದರೊಳಗೆ ಬೆಸ್ಟ್ ಅಂತಂದರೆ ಫುಲ್ ಕವರೇಜ್ ಫೌಂಡೇಶನ್. ಯಾಕೆ ಅಂತಂದರೆ ಅದು ತುಂಬ ಹೊತ್ತು ಸ್ಕಿನ್ ಮೇಲೆ ಸ್ಟೇ ಆಗಿರುತ್ತೆ ಹೇಳ್ಬಿಟ್ಟು ಹೆಣ್ಮಕ್ಳು ಇಷ್ಟಪಡ್ತಾರೆ ಫುಲ್ ಕವರೇಜ್. ಬಟ್ ಕೆಲವೊಂದು ಫೌಂಡೇಶನ್ ಫುಲ್ ಕವರೇಜ್ ಆದ್ರೂ ಕೂಡ ಅಷ್ಟು 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಅದಕ್ಕೆ ಇವಾಗ ಮಮಾ ಅರ್ತ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂತಹ ಹೈಡ್ರಾ ಗ್ಲೋ ಫುಲ್ ಕವರೇಜ್ ಫೌಂಡೇಶನ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಇದು ಹೇಗೆ ನಮ್ಮ ಸ್ಕಿನ್ನಲ್ಲಿ ಫುಲ್ ಕವರೇಜ್ ಕೊಡುತ್ತಾ ಇಲ್ವಾ, ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಖಂಡಿತ ಈ ಪ್ರಾಡಕ್ಟ್ ನೀವು ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಮಗೆ 100% ಫುಲ್ ಕವರೇಜ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋ ಪ್ರಾಡಕ್ಟ್ ಬಂದ್ಬಿಟ್ಟು ಮಮಾ ಅರ್ತ್ ಅವರ ಹೈಡ್ರಾ ಗ್ಲೋ ಫುಲ್ ಕವರೇಜ್ ಫೌಂಡೇಶನ್. ಈ ಒಂದು ಫೌಂಡೇಶನ್ ಯಾಕೆ ಬೆಸ್ಟ್ ಅಂತಂದರೆ ನಮಗೆ ಸ್ಕಿನ್ನಲ್ಲಿ ಫುಲ್ ಕವರೇಜ್ ಸಿಗುತ್ತೆ, ಜೊತೆಗೆ 3 ಪಟ್ಟು ಗ್ಲೋ ಸಿಗುತ್ತೆ. 12 ಅವರ್ಸ್ವರೆಗೂ ಲಾಂಗ್ ಲಾಸ್ಟಿಂಗ್ ಆಗಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ತಾನೆ ಇರುತ್ತೆ. ಹಾಗೆ ಇದರಲ್ಲಿರುವಂತಹ ಹೈಲೋರಾನಿಕ್ ಆ್ಯಸಿಡ್ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಸಿ ಮತ್ತು ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ನಮ್ಮ ಸ್ಕಿನ್ನಲ್ಲಿರುವಂಥ ಕಾಂಪ್ಲೆಕ್ಷನ್ ಮತ್ತು ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮಗೆ 6 ಶೇಡ್ಗಳಲ್ಲಿ ಅವೈಲೇಬಲ್ ಇರುತ್ತೆ. SPF 35, ಅದರಿಂದ ಆರಾಮಾಗಿ ನಾವು ಬಿಸಿಲಲ್ಲಿ ಕೂಡ ಹೊರಗಡೆ ಈ ಫೌಂಡೇಶನ್ನ ಯೂಸ್ ಮಾಡ್ಕೋಬಹುದು. ಮೇಡ್ ಸೇಫ್, ಟಾಕ್ಸಿನ್ ಫ್ರೀ ಆಗಿರುತ್ತೆ. ಎಲ್ಲ ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡ್ಕೊಬಹುದು. ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂತಹ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಫೌಂಡೇಶನ್ಗಿಂತ ಮುಂಚೆಗೆ ನಾವು ಪ್ರೈಮರ್ ಯೂಸ್ ಮಾಡ್ಬೋದು. ಯಾಕೆ ಅಂತ ಅಂದರೆ ಪ್ರೈಮರ್ ಯೂಸ್ ಮಾಡೋದ್ರಿಂದ ಫೌಂಡೇಶನ್ ಅಪ್ಲೈ ಮಾಡೋದಕ್ಕೆ ಸ್ಕಿನ್ನನ್ನು ಪ್ರಿಪೇರ್ ಮಾಡುತ್ತೆ. ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಮಮಾ ಅರ್ತ್ ಅವರ ಗ್ಲೋ ಪೋರ್ ಬ್ಲರಿಂಗ್ ಪ್ರೈಮರ್. ಇದರಲ್ಲೂ ಅಷ್ಟೇ ವಿಟಮಿನ್ ಸಿ, ಟರ್ಮರಿಕ್ ಇರುತ್ತೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಇದು ನಮ್ಮ ಪೋರನ್ನು ಬ್ಲರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಾನ್ ಗ್ರೇಸಿ ಆಗಿದೆ, ಲೈಟ್ ವೇಟ್ ಫಾರ್ಮುಲಾ. ಸೊ ಇದು ನಮಗೆ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಬಿಫೋರ್ ನಾವು ಫೌಂಡೇಶನ್ ಅಪ್ಲೈ ಮಾಡೋದಕ್ಕೂ ಮುಂಚೆಗೆ ಪ್ರೈಮರನ್ನು ಹಾಕಿ ಸ್ಕಿನ್ನನ್ನು ರೆಡಿ ಮಾಡ್ಕೊಳ್ಳೋದು. ಅದಾದಮೇಲೆ ನಾನು ಇಲ್ಲಿ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ಗಷ್ಟೇ ನಾನು ಫೌಂಡೇಶನ್ ಅಪ್ಲೈ ಮಾಡಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕವರೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀಟಾಗಿ ಕಾಣಿಸ್ತಾ ಇದೆ. ಒಂದು ಸೈಡಲ್ಲಿ ಎಷ್ಟು ನನಗೆ ಮಾರ್ಕ್ಸ್ ಇದೆ ಹಾಗೆ ಇದೆಲ್ಲ ಕಾಣಿಸ್ತಾ ಇದೆ, ಬಟ್ ಇನ್ನೊಂದು ಸೈಡ್ ಅಷ್ಟು ನೀಟಾಗಿ ಕ್ಲಿಯರ್ ಆಗಿದೆ. ಇನ್ನೊಂದು ಬೆಸ್ಟ್ ಏನಂತಂದರೆ ಇದು ಅಪ್ಲೈ ಮಾಡಿದ್ಮೇಲೆ ನಮ್ಗೆ ಅಪ್ಲೈ ಮಾಡಿದ್ವಿ ಅಂತ ಅನ್ಸೋದೇ ಇಲ್ಲ. ಹಾಗೆ ನಿಮ್ಮ ಪ್ರಾಡಕ್ಟ್ ಬೇಕಂತಂದರೆ ಕೂಪನ್ ಕೋಡ್ ಯೂಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. ಇದರಿಂದ ನಿಮಗೆ 20% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. ಸೊ ಅಪ್ಲೈ ಮಾಡಿದ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಸ್ಮೂತ್ ಫಿನಿಶಿಂಗ್ ಇದೆ, ಹಾಗೆ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು.
ಇದು ನಮ್ಮ ಸ್ಕಿನ್ನನ್ನು ಡ್ರೈ ಮಾಡೋದಿಲ್ಲ, ಪ್ಯಾಚಿ ಮಾಡೋದಿಲ್ಲ. ಬಟ್ ನಾನು ಅದನ್ನು ನೀರಲ್ಲಿ ಕೂಡ ಟೆಸ್ಟ್ ಮಾಡಿ ನೋಡಿದೆ. ನಮ್ಮ ಸ್ಕಿನ್ನಲ್ಲಿ ಅಪ್ ಟು 12 hours ಖಂಡಿತ ಸ್ಟೇ ಆಗಿರುತ್ತೆ. ಸ್ಕಿನ್ನನ್ನು ಡ್ರೈ ಮಾಡದೇನೆ ನಾನು ಅಪ್ಲೈ ಮಾಡಿದ್ದೀನಿ. ಒಂದು ಕಡೆ ನಮ್ಮ ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ನನ್ನ ಒಂದು ಸಿಂಪಲ್ ಮೇಕಪ್ ಜೊತೆಗೆ ನಾನು ರೆಡಿ ಆದೆ ಹೊರಗಡೆ ಹೋಗೋದಕ್ಕೆ. ನಿಮಗೂ ಕೂಡ ಇದು ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಫುಲ್ ಕವರೇಜ್ ಫೌಂಡೇಶನ್ ಬೇಕಂತಂದರೆ ಖಂಡಿತ ಇದಕ್ಕೆ ಹೋಗ್ಬೋದು. ಹಾಗೆ ಈ ಪ್ರಾಡಕ್ಟ್ ನಿಮ್ಗೆ ಎಲ್ಲಿ ತೊಗೋಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಇಂಟ್ರೆಸ್ಟೆಡ್ ಅಲ್ಲಿ ನೋಡ್ಬೋದು. ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ನಿಯರ್ ಬೈ ಶಾಪ್ಗಳಲ್ಲಿ ಕೂಡ ಇವಾಗ ಅವೈಲಬಲ್ ಇದೆ. ಮಮಾಅರ್ತ್ ಪ್ರಾಡಕ್ಟ್ಗಳು ಮೇನ್ಲಿ ಏನಂತ ಅಂದರೆ ನಾವು ಯೂಸ್ ಮಾಡ್ತೀವಲ್ಲ, ಯೂಸರ್ಸ್ ರಿವ್ಯೂವಿಂದ ಪ್ರಾಡಕ್ಟನ್ನು ಬೆಟರ್ ಮಾಡ್ತಾರೆ, ಇಂಪ್ರೂವೈಸ್ ಮಾಡ್ತಾರೆ. ಸೊ ರೀಸೆಂಟಾಗಿ ಮಮಾಅರ್ತ್ ಆನಿಯನ್ ಶ್ಯಾಂಪು ಏನಿದೆ ಅದನ್ನು ಕೂಡ ಹಾಗೆ ಇಂಪ್ರೂವೈಸ್ ಮಾಡಿತ್ತು. ಸೊ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಸೊ ಹಾಗಾಗಿ ನಿಮ್ಮ ಒಂದು ಬೆಸ್ಟ್ ರಿವ್ಯೂ ಏನಾದರೂ ಇದ್ದರೆ ಖಂಡಿತ ಕೊಡಬಹುದು. ಫುಲ್ ಕವರೇಜ್ ಸಿಗುತ್ತೆ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್, ಅದನ್ನು ನಿಮ್ಮ ಮುಂದೆ ನಾನು ಟೆಸ್ಟ್ ಮಾಡಿ ನೋಡಿದೆ. ಸಖತ್ತಾಗಿದೆ ಪ್ರಾಡಕ್ಟ್ ಮಾತ್ರ. ಲಿಂಕ್ ಬೇಕಂತಂದರೆ ಚೆಕ್ ಮಾಡಿ. ಇಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಇದೆ. ಪೈನಾಪಲ್ ಆಪಲ್ ಸಾಲ್ಟ್ ಹಾಕ್ಬೇಕಿತ್ತ ಬೇಕು ಅನ್ನೋ ಸ್ವಲ್ಪ ತಗೊಂಡ್ರಲ್ಲ. ಇದು ಏನೇನೋ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಇದು ಸ್ವಲ್ಪ ವಾಶ್ ಮಾಡಬೇಕಮ್ಮ, ಆಗಿರುತ್ತೆ ನೀರಲ್ಲಿ ಇದ್ರಲ್ಲಿ ಬೌಲಲ್ಲಿ ಹಾಕ್ಬಿಟ್ಟು ತೊಳೆಯೋಗಮ್ಮ. ಉಪ್ಪಾಗಿದೆ ಎಲ್ಲ ಏನೋ ಹಾಕಿದ್ದಾರೆ, ಮಣ್ಣಾಗಿದೆ. ಏನಪ್ಪ ಯಾಕೋ ಬೆಳಗ್ಗೆಯಿಂದ ಇವನು ಯಾಕೋ ಕೆಳಗಡೆನೇ ಇಳಿತಾ ಇಲ್ಲ. ಹೊರಗಡೆ ಹೋಗ್ಬಿಡ್ತೀವಿ ಅಂತನಾ ಕರ್ಕೊಂಡು ಹೋಗ್ತೀವಲ್ಲ ಪ್ರೀತು ನೀನು. ಸೊ ಇದು ನನ್ನ ಔಟ್ಫಿಟ್ ಈ ಥರ ಇದೆ. ಈ ಟಾಪು, ಬಟ್ ಇದು ಆಲ್ರೆಡಿ ನನ್ನ ಹತ್ರ ಇತ್ತು ಅಂತ ಹೇಳಿ ಇದನ್ನು ತೊಗೊಳ್ಳಿಲ್ಲ. ಆಮೇಲೆ ನನಗೆಲ್ಲ ಜೀನ್ಸ್ ಎಲ್ಲ ಅಷ್ಟೊಂದು ಸೂಟ್ ಆಗಲಿಲ್ಲ. ಹೇಳಿದ್ನಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ, ಅವತ್ತೇ ಯಾವ ಬಟ್ಟೆನೂ ನನಗೆ ಇಷ್ಟ ಆಗಿಲ್ಲ ಅಂತ ಬಂದಿದ್ದು ನಾನು ವಾಪಸ್ಸು. ಪ್ರೀತಮ್ಗೆ ತೊಗೊಂಡಿದ್ದು ಇದು, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅದನ್ನೇ ಹಾಕಿದ್ದೀನಿ. ನಮ್ಮ ನಿಂಗೂ ನೆರಳೆ ಬೇಕಾ? ಎಲ್ಲಿ ಕೂಚ ಕೊಡ್ತೀನಿ ಒಂದು ಮಮ್ಮಿ. ಒಂಚೂರು ಸಾಫ್ಟಾಗಿ ಹೋಗೈತಿ. ಅದು ನೆನ್ನೆ ತೊಳೆದು ಇಡಬೇಕಾಯ್ತು ಅಷ್ಟೇ. ಅಲ್ಲ ಜಾಸ್ತಿ ದಿನ ಎಲ್ಲ ನೆನೆ. ಸ್ಪೂನ್ಗಳು, ಸ್ನ್ಯಾಕ್ಸು, ಎಲ್ಲ ತುಂಬಿಟ್ಟಿದ್ದಾರೆ ನಮ್ಮ ಮನೇಲಿ. ನಾನು ನಿಮಗೆಲ್ಲ ಸ್ನ್ಯಾಕ್ಸ್ಗೆಲ್ಲ ಇದು ಮಾಡಲ್ಲ. ಆಯ್ತಾ ಪೂಜೆ? ಪೂಜಾರಿ ನಾವು ಪೂಜೆ ಮಾಡಿದ್ವಾ? ಗಂಟೆ ಖಾಲಿ. ಬಾ, ಟೈಮ್ ಆಯ್ತು, ಹೋಗೋಣ ನೋಡಿ. ಎಲ್ಲ ರೆಡಿ ಬಾ. ಪ್ರೀತಮ್ದು ನನ್ನ ಮಾತ್ರ ಮ್ಯಾಚಿಂಗ್. ಚುಚ್ಚು ಏನಿಲ್ಲ ಬಾರಪ್ಪ, ನೀನು ಪರ್ಫೆಕ್ಟ್. ನಿನ್ಗೋಸ್ಕರ ನೋಡು ಹೊಸ ಚೇರ್ ಬಂದೈತೆ. ಪ್ರಗತಿದ ಔಟ್ಫಿಟ್. ಚಿನಿ ಕಾರಲ್ಲಿ ಕುತ್ಕೊಳ್ಳೋದು, ಇದು ಕಾರಲ್ಲಿ ಕುತ್ಕೊಳ್ಳೋದು. ಸೊ ನಮ್ಮ ಗೌಡ್ರಿಗೆ ನಿದ್ದೆ ಬರ್ತಾ ಇದೆ, ಹೊರಟ್ವಿ. ನಿಜವಾಗ್ಲೂ ಬೆಸ್ಟ್ ಅನಿಸ್ತಾ ಇದೆ ಈ ಕಾರ್ ಸೀಟು. ಪ್ರೀತಮ್ಗೆ ತುಂಬ ಕಂಫರ್ಟಬಲ್ ಆಗಿದೆ ಅವನಿಗೆ ನಿದ್ದೆ ಮಾಡೋದಕ್ಕೆ. ಆಂಬುಲೆನ್ಸ್ ಹೋಗ್ತಾ ಇದಲ್ಲ, ಸೌಂಡ್ ಕೇಳಿಸ್ತಾ ಇದೆಯೋ ಏನೋ. ಬಂತು ನಿದ್ದೆ ಆಲ್ರೆಡಿ. ಸ್ವಲ್ಪ ನಾನು ಸೆಕೆಂಡ್ ಪೊಸಿಷನಲ್ಲಿ ಇಟ್ಟಿದ್ದೀನಿ, ಆರಾಮಾಗಿ ಅವ್ನು ಮಲ್ಕೊಳ್ತಾನೆ. ನಾನು ಕೂಡ ನೋಡಿ ಆರಾಮಾಗಿ ಕುತ್ಕೊಂಡಿದ್ದೀನಿ ಅಲ್ವಾ ಪ್ರೀತು? ಅವನಿಗೆ ಹೆಡ್ ತಲೆಗೆ ಇದು ಕುಷನ್ ಇದೆಯಲ್ಲ, ಸೊ ಅವ್ನು ಮಲಗಿದಾಗ ಆ ಥರ ಏನು ಒಂದೇ ಪೊಸಿಷನಲ್ಲಿ ಆ ಥರ ಅನಿಸ್ತಾ ಇಲ್ಲ. ಸರಿ, ಇವಾಗ ಹೊರಟ್ವಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲಿಗೆ ಹೋದ್ಮೇಲೆ ನಮಗೂ ಗೊತ್ತಾಗುತ್ತೆ. ನನಗೇನು ನಿಜವಾಗ್ಲೂ ಅಂದರೆ ಈ ರೂಟ್ಗಳಲ್ಲಿ ಇವತ್ತು ಹೋಗಿದ್ರೆ ನಾಳೆ ಮತ್ತೆ ಗೊತ್ತಾಗಲ್ಲ ಇದೇ ರೂಟಲ್ಲಿ ಹೋಗಿದ್ವಾ ಅಂತ. ಒಂದು 4-5 ಸರಿ ಹೋದ್ರೆ ಈ ರೂಟ್ ಅಂತ ಗೊತ್ತಾಗತ್ತೆ. ಅಲ್ಲೊಂದು ಬ್ಲ್ಯಾಕ್ ಕಲರ್ ಸೀರೆ ಹಾಕಿದ್ರಲ್ಲ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಬಂತು ನಿದ್ದೆ ಪ್ರೀತಮ್ಗೆ. ನಾವಿವಾಗ ಸದ್ಯಕ್ಕೆ ಗುರುಗುಂಟೆ ಪಾಳ್ಯದಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ ಗುರುಗುಂಟೆ ಪಾಳ್ಯ ಫ್ಲೈ ಓವರ್ ಮೇಲೆ. ಏನ್ ಹೇಳು ಮಮ್ಮಿ? ಎಲ್ಲಿಗೆ? ನಿನ್ ತಲೆ ಮೂವಿ ಹೀರೋಯಿನ್ ಅಂತ. ಎಸ್, ನನ್ನ ಮಗಳು ಹೇಳ್ತಾ ಇರೋದು. ಪ್ರಗತಿದ ಔಟ್ಫಿಟ್ ತೋರಿಸ್ಲಿಲ್ಲ, ಹೊಸ ಶೂ ಆಮೇಲೆ ತೋರಿಸ್ತೀನಿ ಎಲ್ಲಾದ್ರೂ ನಿಂತ್ಕೊಂಡಾಗ. ಇವತ್ತು ಪ್ರಗತಿಗೆ ನನ್ನ ಜಾಗ ಬಿಟ್ಕೊಟ್ಟಿದ್ದೀನಿ. ಹೆಂಗ ಅನಿಸ್ತಾ ಇದೆ ಪ್ರಗತಿ? ಖುಷಿ ಆಗ್ತಾ ಇದೆಯಾ? ಹ್ಯಾಪಿ? ಹಾ, ಎಷ್ಟು ದಿನದ ಬಯಕೆ? ಅದಕ್ಕೆ ನಾನು ನಿನ್ನೆ ಬಿಡ್ತಾ ಇದ್ದಿದ್ದು. ನನ್ನ ಮಗಳು ಕಾರ್ ಹತ್ತಿದ್ದಂಗೆ ಈ ಫುಲ್ ಸೀಟ್ ನನ್ನ ಮಗಳದೇ.
ಅಲ್ಲಿಂದ ಬೇಗ ಎದ್ಬಿಟ್ಟಿದ್ದ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಪ್ರೀತಮ್ಗೆ ಹಂಗೆ ನಿದ್ದೆ ಬಂತು. ಸರಿ, ಈ ಕಾರ್ ಸೀಟರ್ ಇದೆಯಲ್ಲ ತುಂಬ ಕಂಫರ್ಟಬಲ್ ಅನಿಸ್ತಾ ಇದೆ. ಸೊ ನೀವೇ ನೋಡ್ತಾ ಇದ್ದೀರಾ. ಹಾಗೆ ಇದ್ರದ್ದು ಫುಲ್ಲು ರಿವ್ಯೂನ ನಾನು ಕೊಟ್ಟಿರ್ತೀನಿ, ಹೇಗೆ ಯೂಸ್ ಆಯಿತು, ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಅಷ್ಟು ಕಂಫರ್ಟಬಲಾಗಿ ಮಲ್ಕೊಂಡಿದ್ದೆ. ಆ್ಯಂಡ್ ನನಗೂ ಕೂಡ ತುಂಬ ಕಂಫರ್ಟಬಲ್ ಆಗಿತ್ತು ಹೋಗೋದಕ್ಕೆ ಅಷ್ಟು ದೂರ. ಇಲ್ಲ ಅಂದರೆ ನನಗೆ ತುಂಬ ಟಯರ್ಡ್ ಆಗ್ತಾಯಿತ್ತು. ಪ್ರೀತಮ್ ಮಲ್ಕೊಂಡ. ಇಲ್ಲಿ ಒಬ್ರು ಇದಾರಲ್ಲ, ಅವರಿಗೆ ಕಾರಲ್ಲಿ ವಿಡಿಯೋ ನೋಡಲಿಲ್ಲ ಅಂತ ಅಂದರೆ ಸಮಾಧಾನ ಆಗೋದಿಲ್ಲ. ಕನೆಕ್ಟ್ ಮಾಡಿ ಅಂತ ಇರ್ತಾರೆ ನಮ್ಮ ಮನೆಯವರು. ಅದಕ್ಕೆ ಕಾರಲ್ಲಿ ವಿಡಿಯೋ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಕೇಳ್ತಾ ಇದ್ದೆ. ಆ್ಯಕ್ಚುಲಿ ಈ ಫೆಸಿಲಿಟಿ ಬಂದ್ಬಿಟ್ಟು ನಮಗೆ ಏನು ಅಂದರೆ ನಾವು ಕಾರ್ ತೊಗೊಂಡ್ವಲ್ಲ, ಅಲ್ಲಿ ಹೇಳಿದ್ರು ಇಲ್ಲ ವಿಡಿಯೋ ಎಲ್ಲ ಡಿಸ್ಪ್ಲೇ ಬರಲ್ಲ ಅಂತ. ಬಟ್ ಅದಕ್ಕೊಂದು ಆ್ಯಪ್ ಇದೆ, ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿಕೊಂಡ್ರೆ ಅದು ಕಾರ್ ಸ್ಟ್ರೀಮಿಂಗ್ ಆನ್ ಆಗುತ್ತೆ. ಬಟ್ ಅದು ಪ್ಲೇಸ್ಟೋರಲ್ಲಿ ಸಿಗಲ್ಲ ಆ್ಯಪ್, ಅಂಡ್ ಸೇಫ್ ಕೂಡ ಇರೋದಿಲ್ಲ. ನಿಮ್ಮ ಇದ್ರ ಮೇಲೆ ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೋಬೋದು. ನಾನು ನೆಕ್ಸ್ಟು ನಿಮ್ಗೆ ಏನಾದರೂ ಈ ಕಾರ್ದು ಡೀಟೇಲ್ಸ್ ಬೇಕು ಅಂದರೆ, ನನಗೆ ಇದು ಮಾಡಬೇಕಾ ಮಾಡಬಾರ್ದು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಕಾರ್ ಟೋರ್ ಅಂತನೋ ಅಥವಾ ಕಾರ್ ಬಜೆಟ್ ಇದ್ರದ್ದು ಫ್ಯೂಚರು ತೊಗೊಬೋದು. ಆ ಬಜೆಟಲ್ಲಿ ಮಾತ್ರ ಬೆಸ್ಟ್ ಇದೆ. ಅದಕ್ಕೆ ನಿಮ್ಗೆ ಏನಾದರೂ ಆ ಥರ ವಿಡಿಯೋ ಬೇಕಂತಂದರೆ ಹೇಳಿ ಅಂತ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಖಂಡಿತ ಈ ಕಾರ್ದೊಂದು ಟೋರ್ ಮಾಡ್ತೀನಿ. ಮತ್ತು ಇದು ಫೀಚರ್ಸ್ ನಮಗೆ ಇಷ್ಟು ದಿನದಲ್ಲಿ ನಿನ್ನೆ ಒಂದು ಫೀಚರ್ ಗೊತ್ತಾಯಿತು, ಇಷ್ಟು ದಿನನೂ ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ನಾನು ಕಾರ್ದು ಡೀಟೇಲಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ನಾವು ತಿಳ್ಕೊಳ್ಳೋಣ, ಮೈನಸ್ಸು ಪ್ಲಸ್ಸು, ನೆಕ್ಸ್ಟ್ ನಿಮಗೆ ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸುಮಾರು ದಿನ ಆಯಿತು ಕಾರ್ ತೊಗೊಂಡು. ನೆಕ್ಸ್ಟ್ ಆದಷ್ಟು ಬೇಗ ಇದ್ದಂಥ ಒಂದು ವಿಡಿಯೋ ಬೇಕಾ ಬೇಡವಾ ಹೇಳಿ, ನಾನು ಮಾಡ್ತೀನಿ. ಇವಾಗ ಕಾರ್ಗೆಟ್ ವಿಡಿಯೋ ಕನೆಕ್ಟ್ ಮಾಡ್ಕೊಡ್ತೀನಿ. ಮೇಡಮ್ ಅಲ್ಲಿ ಮುಂದೆ ಕೂತ್ಬಿಟ್ಟಿದ್ದಾರಲ್ಲ, ಸೊ ಅವ್ರಿಗೆ ಇವಾಗ ಬೇಕು ವಿಡಿಯೋ ಬೇಕು. ಏನು ನೋಡ್ತೀರಾ? ಏನಾದರೂ ಏನಾಗಲಿ, ಲಾಂಗ್ ಹೋಗ್ತೀವಲ್ಲ ಆ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ. ಮ್ಯಾಮ್ ಯಾವುದಾದ್ರೂ ಚೆನ್ನಾಗಿರೋ ಸಾಂಗ್ ಹಾಕು. ಇಂಟರ್ನೆಟ್ ಕನೆಕ್ಟ್ ಆಗಿ ಎಂಥ ಸಾಂಗು, ಇಂಥ ಡ್ರೈವಿಂಗಲ್ಲಿ ಇಂಥ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೆ. ಕಾಶ್ಮೀರ ಸುತ್ತಿ ನೋಡು, ಜಗದ ಗುಂಡಿ ಮುಣ್ಯ, ನನಗೆ ಕೂಗಿ ಹಾಡು. ಎಂಥ ಕನ್ನಡ ಸಾಂಗ್ ಇತ್ತು ಅವಾಗ. ನೋಡಿ, ಈ ತರ ಸಡನ್ ಆಗಿ ಬ್ರೇಕ್ ಹಾಕಿದಾಗೆಲ್ಲ ಯೂಸ್ ಆಗುತ್ತೆ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಲೇ ಇಲ್ಲ, ಸೀದಾ ಕರ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಕುಣಿಗಲ್ ರೋಡಲ್ಲಿ ನಾವು ಹೊರಡ್ವಿ. ಅದಾದ್ಮೇಲೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಕಡೆ ನಿಲ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಪ್ರೀತಮ್ ಎದ್ದೇ ಇದ್ದಿದ್ದಿಲ್ಲ. ಫ್ರೂಟ್ಸಾ ಇದೆಲ್ಲ ಮುಂದೆನೇ ಇಡಬೇಕಾಯ್ತು. ಪ್ರೀತಮ್ದು ನಿದ್ದೆ ಆಯಿತು. ನಿದ್ದೆ ಆಗಿ ಒಂದು ಫೇವ್ರೇಟ್ ಹಣ್ಣು ತಿನ್ನೋಕ್ಕೆ ಎದ್ದ. ಇವಾಗ ಇದು ಆವಾಗಲೇ ಒಂದು ಸ್ವಲ್ಪ ಸ್ಲೀಪಿಂಗ್ ಪೊಸಿಷನಲ್ಲಿ ಇಟ್ಟಿದ್ದೆ. ಸ್ವಲ್ಪ ಎದ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಸ್ಟ್ರೈಟ್ ಪೊಸಿಷನಲ್ಲಿ ಇಟ್ಟಿದ್ದೀನಿ. ನಿದ್ದೆ ಆಯ್ತಾ ಮಗನೇ? ಹೊಟ್ಟೆ ಹಸಿತಾ ಇದೆಯಾ? ಅವನಿಗೋಸ್ಕರ ನಾವು ಎಲ್ಲೂ ಹೋಟ್ಲ ಹತ್ರ ನಿಲ್ಸೇ ಇಲ್ಲ. ಅವ್ನು ಎದ್ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ತಿನ್ನು ಮಗನೇ, ಇವಾಗ ಎದ್ದವನಲ್ಲ ಅದಕ್ಕೆ. ಹಾಗೆ ನಾನು ಇವಾಗ ರೀಸೆಂಟಾಗಿ ಡಿ-ಮಾರ್ಟಲ್ಲಿ ಬಾಕ್ಸ್ಗಳನ್ನ ತೊಗೊಂಡಿದ್ದೆ. ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಏನಾದರೂ ಈ ಥರ ಹೊರಗಡೆ ಕರ್ಕೊಂಡೋದಾಗ ಸ್ನ್ಯಾಕ್ಸ್, ಫ್ರೂಟ್ಸ್ ತೊಗೊಂಡೋಗೋದಕ್ಕೆ ಅಂತಲೇ ಹೇಳೇ ತೊಗೊಂಡು ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ನನಗೆ. ಅಂತಂದರೆ ಇವಾಗ ಒಂದು ಪೈನಾಪಲ್, ಆ್ಯಪಲ್ ಎಲ್ಲ ಕಟ್ ಮಾಡ್ಕೊಂಡು ಬಂದ್ವಿ. ಮತ್ತು ತಿನ್ನುವಾಗಲೂ ಅಷ್ಟೇ ಬೌಲ್ ಥರ ನೀಟಾಗಿ ಇಟ್ಕೊಂಡು ತಿನ್ನೋದಕ್ಕೆ ಸಹಾಯ ಆಯಿತು. ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾರಾದರೂ ತೊಗೊಳ್ಳಂಗಿದ್ರೆ ಖಂಡಿತ ಡಿ-ಮಾರ್ಟ್ಗೆ ಹೋದಾಗ ಈ ಥರ ಒಂದು ಪ್ರಾಡಕ್ಟನ್ನು ಆರಾಮಾಗಿ ತೊಗೊಳ್ಬೋದು. ಪ್ರೀತಮ್ ಎದ್ದ ತಕ್ಷಣ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಫ್ರೂಟ್ಸ್ ತೊಗೊಂಡು ತಿಂದು ಖಾಲಿ ಮಾಡ್ತಾ ಇದ್ದೀವಿ. ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ಒಂದು ಜರ್ನಿ. ತುಂಬ ಎಂಜಾಯ್ ಮಾಡಿಕೊಂಡು ಫುಲ್ ಲಾಂಗ್ ಡ್ರೈವನ್ನು ಎಂಜಾಯ್ ಮಾಡಿದ್ವಿ ಅಷ್ಟೇ. ಲೈಫಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಖುಷಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದು ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಫ್ಯಾಮಿಲಿ ಸಿಗಬೇಕಾದ್ರೆ ಆ ಒಂದು ಖುಷಿ ಇದೆಯಲ್ಲ, ಅದನ್ನು ಹೇಳೋದಕ್ಕಾಗೋದಿಲ್ಲ. 4 ಜನ ಇದ್ದಾರೆ ಒಂದು ಫ್ಯಾಮಿಲಿಯಲ್ಲಿ, 4 ಜನನೂ ಒಂದೇ ಥರ ಯೋಚನೆ ಮಾಡಿ ಆ ಒಂದು ಜೀವನನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ನಿಜವಾಗ್ಲೂ ಗ್ರೇಟ್. ಪ್ರೀತಮ್ದು ಒಂದು ಟ್ರಿಪ್ ನಿದ್ದೆ ಮುಗೀತು. ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ಯೂಸ್ಫುಲ್ ಅಂತ ಅನ್ನಿಸ್ತು. ಇವಾಗ ರೋಡ್ ನೋಡ್ತಾ ಇದ್ದೀನಿ. ಸ್ವಲ್ಪ ಹೈ ಆಗಿದೆಯಲ್ಲ, ರೋಡ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆನೂ ಕಾಣಿಸುತ್ತೆ, ಈ ಕಡೆನೂ ಕಾಣಿಸುತ್ತೆ. ಸ್ವಲ್ಪ ಇದು ಬಾಕ್ಸ್ ತೊಗೊಂಡಾಗ ನಾನು ಹೇಳಿದೆ ಅಲ್ಲ, ಫ್ರೂಟ್ ಸಲಾಡ್ ಅಥವಾ ಏನಾದರೂ ಈ ಥರ ಹೊರಗಡೆ ಹೋದಾಗ, ಮನೇಲೂ ಅಷ್ಟೇ ಏನಾದರೂ ಊಟ ಎಲ್ಲ ಸಖತ್ತಾಗಿದೆ ನಿಜವಾಗ್ಲೂ.
ಯೂಸ್ಫುಲ್ ಅಂತ ಅನಿಸ್ತು. ಫ್ರೂಟ್ಸ್ ಎಲ್ಲ ಹಾಕೊಂಡು ಬಂದರೆ ಮುಚ್ಚಿಲ್ಲ ಅಂತ ಅಂದ್ರೆ ಇದಾಗುತ್ತಲ್ಲ, ತಿನ್ನೋದಕ್ಕೂ ಚೆನ್ನಾಗಿದೆ. ಬೌಲ್ ಥರ ಏನಾದರೂ ಮಕ್ಳಿಗೆ ತಿನ್ಸೋದಕ್ಕೂ ಹೊರಗಡೆ ಹೋದಾಗ ಒಂದು ಬಟ್ಲು ಥರ ಇರುತ್ತೆ. ಆ್ಯಪಲ್ ಎಲ್ಲ ತಂದಾಗ ಬ್ಲ್ಯಾಕ್ ಆಗುತ್ತಲ್ಲ ಮಮ್ಮಿ, ಏನೂ ಆಗಿಲ್ಲ ಅಲ್ವಾ? ಇಲ್ಲ, ಬ್ಲ್ಯಾಕ್ ಅಷ್ಟೊಂದು ಏನಾಗಿಲ್ಲ, ಬೇಗ ಕಾಲ್ಬಿಡಿ. ಎ ಸಿ ಇಲ್ಲ ಇದೆಯಲ್ಲ ಅದಕ್ಕೆ. ಪೈನಾಪಲ್ ತೊಗೊಂಡು ಬಂದಿದ್ವಿ, ಪೈನಾಪಲ್ ತಿಂದ್ವಿ. ನಾನು ಯಾವಾಗಲೂ ಮುಂದೆ ಕುತ್ಕೊತಾ ಇದ್ದ, ಹಿಂದೆ ಕುತ್ಕೊತಾ ಇರಲಿಲ್ಲ. ಹಿಂದೆನೂ ಸ್ವಲ್ಪ ಒಂಥರ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ, ಒಂಥರ ಸಖತ್ತಾಗಿದೆ. ಇಲ್ಲೆಲ್ಲ ಸೆಟ್ ಮಾಡ್ಕೊಂಡು ಕುತ್ಕೋಬೋದು. ವ್ಯೂ ಇಲ್ಲಿ ಫುಲ್ಲು ಕಾಣಿಸುತ್ತೆ ರೋಡು ಅಲ್ವಾ ಪ್ರೀತು? ತಿನ್ನು, ಇದು ಚೆನ್ನಾಗಿದೆ ಹಣ್ಣು. ಇದು ಯಾವ್ದ್ಯಾವ್ದೋ ರೂಟಲ್ಲಿ ಹೋಗ್ತಾ ಇದ್ದಾರೆ, ಯಾವ ರೂಟು ಅಂತ ಗೊತ್ತಾಗ್ತಾ ಇಲ್ಲ, ಉಲ್ಟಾ ಪಲ್ಟಾ ಇಲ್ಲ. ಚೆನ್ನಾಗಿದೆ ಮಾತ್ರ ನೋಡಿ. ಇವಾಗ ಮಳೆ ಬಿದ್ದಿದೆಯಲ್ಲ, ನೋಡೋದಕ್ಕೆ ಮಾತ್ರ ಹಸ್ರು ಸಖತ್ತಾಗಿ ಕಾಣಿಸ್ತಾ ಇದೆ. ಆನಂದ. ಎಲ್ಲಾದ್ರೂ ಊಟಕ್ಕೆ ನೆನೆಸ್ಬೇಕಾಯ್ತು. ಪ್ರೀತಮ್ಗೋಸ್ಕರ ಇಷ್ಟು ತನಕ ನಾವು ಹೋಟೆಲ್ಗೆ ಹೋಗ್ಲಿಲ್ಲ. ಹೊಟ್ಟೆ ಹಸಿತಾ ಇದ್ರು. ಅವ್ನು ಮಲಗ್ ಬಿಟ್ಟಿದ್ದಾನೆ, ಮತ್ತೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಅವ್ನು ಎದ್ಮೇಲೆ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗೋಣ ಅಂತ. ಅವನು ಯಾಕೋ ಫುಲ್ ಸೈಲೆಂಟಲ್ಲೇ ಇದ್ದಾನೆ, ಏನಪ್ಪ ಅಂತ. ಅದೊಂದು ಯಾಕೋ ಪ್ರೀತು ಜಿಂಕೆ ಮರಿ ಇದ್ದಂಗಿದ್ದೆ. ಅದು ಚೆನ್ನಾಗಿಲ್ಲ ಅನ್ಸುತ್ತೆ ಬಿಡು. ಇತ್ತೀನಿ ಆಯ್ತು, ತಿನ್ನೋದೇ ಅದು ಸಾಫ್ಟ್ ಆಗೈತಲ್ಲ, ನೋಡ್ತಾನೆ ಆಗಿದೆಯಲ್ಲ ಅಂತ ಡೀಟೇಲ್ ಆಗಿ ನೋಡ್ತಾ ಇದ್ದಾನೆ. ಏನ್ ಹಂಗಾಗಿದೆ ಎಲ್ಲ ಅಂತ. ಅದು ಕೆಟ್ಟೋಗಿದೆ, ಅದಕ್ಕೆ ಎಲ್ಲ ಕೆಟ್ಟೋಗಿಲ್ಲ, ಪ್ರೆಸ್ ಆಗಿ ಹಂಗಾಗಿರುತ್ತೆ ಅಷ್ಟೇ. ಸೊ ರೋಡ್ ನೋಡಿ ಸಖತ್ತಾಗಿದೆ, ಹೆಂಗಿದೆ ಅಲ್ಲ. ಹುಲಿಯೂರು ದುರ್ಗ ಅಂತ ಬರ್ತೈತೆ. ಆದ್ರೆ ಆ ಕಡೆ ಹಂಗೆ ಬರ್ಬೋದಲ್ವಾ ನಾವು? ಇವಾಗ ಬರ್ತಾ ಇದೆ ವಾಯ್ಸು. ಸ್ವಲ್ಪ ಅಲ್ಲಿ ಓಡಾಡ್ಕೊಂಡು ರಿಲ್ಯಾಕ್ಸ್ ಆಗ್ಬಿಟ್ಟು ಬಾ. ಹಬ್ಬ ಬಾಡಿ ಇವಾಗ ಫ್ರೀ ಆಯ್ತು ಪ್ರೀತಮ್ದು. ಅಲ್ಲಿಂದ ನಾವು ಬಂದ್ವಿ ಒಂದು ಡಾಬಾ ನಿಯರ್. ಅಲ್ಲಿ ನಮಗೆ ಇದು ಹೈವೇ, ಮತ್ತೆ ಹೋಟೆಲ್ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಆ ಡಾಬಾದಲ್ಲೇ ಒಂದಿಷ್ಟು ಊಟ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಒಪ್ಪ ಹೊಡಿಯೋಂತರ ಹೋಗ್ಬಿಟ್ಟು ತಲೆ ಹಿಂದೆ ಕೈ ಕಟ್ಟ. ಅಮ್ಮನದು ಪ್ರಗತಿ ಬ್ಲಾಕ್ ಕಲರ್ ಕವರಲ್ಲಿ ಕೊಟ್ಬಿಟ್ಟವ್ರೆಲ್ಲ. ಪ್ರಗತಿ ಇವತ್ತು ನಾರ್ಮಲ್ ಆಗಿ ನಾವು ಹೋಟೆಲ್ಗೆ ಹೋಗೆಲ್ಲ ಊಟ ಮಾಡ್ತೀವಲ್ವಾ, ಸೊ ಹೊರಗಡೆ ಎಲ್ಲಾದ್ರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಪಾರ್ಸೆಲ್ ತೊಗೊಂಡು ಬಂದಿದ್ದೀವಿ. ಒಂದು ಒಳ್ಳೆ ಜಾಗ ನೋಡ್ತಾ ಇದ್ದೀವಿ ಎಲ್ಲಿ ತಿನ್ನೋಣ ಅಂತ. ಪ್ರೀತಮ್ಮು ತಾಳ್ಮೆ ಇಲ್ಲ ಮಮ್ಮಿ ನನಗೆ, ಪ್ಲೀಸ್ ಬೇಗ ಕರ್ಕೊಂಡೋಗಿ, ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಸೊ ಇವಾಗ ನಾವು ಇರೋದೆಲ್ಲಿ ಮಧುರ, ನಿಯರ್ ಮಧುರ. ಸೊ ನಿಯರ್ ಮಧುರ ಹತ್ರ ಇದ್ದೀವಿ. ಏನು ಬೇಕು? ಅವನಿಗೆ ಹಾಕೋದು ಬೇಡ, ಇದು ಪನ್ನೀರ್ ಕೊಡ್ತೀನಿ ಬಿಡು, ಸಾಕು ಸಾಕು. ಎಷ್ಟು ಗಾಳಿ ಬೀಸ್ತಾ ಇದೆ ಗೊತ್ತಾ? ಈ ಕಡೆ ರೋಡು, ಈ ಕಡೆ ಫುಲ್ಲು ತೋರಿಸ್ಲಾ ಮಮ್ಮಿ? ಅದೇ ನಾನು ನೇರಳೆಹಣ್ಣಿನ ಮರ. ಹಾಂ, ನೇರಳೆಹಣ್ಣಿನ ಮರ ಇದೆಯಾ ಹಣ್ಣು? ಓಡ್ತಾ ಇದ್ದೀನಿ ಈಗ.
ಎಷ್ಟು ಮಜವಾಗಿರುತ್ತೆ ಅಲ್ವಾ. ಆನ್ ದ ವೇ ರೋಡಲ್ಲಿ ಹೈವೇಲಿ ಎಲ್ಲೋ ಒಂದು ಕಡೆ ಮರದ ಕೆಳಗಡೆ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಊಟ ಮಾಡೋದು ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ. ಇದೆಲ್ಲ ಒಂಥರ ಸ್ವೀಟ್ ಮೆಮೊರಿ ಉಳಿಯುತ್ತೆ ಅಂತ ಹೇಳಿಬಿಟ್ಟು ನಾವೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಹೋಟೆಲ್ಗೆ ಹೋದರೆ ಅದೊಂಥರ ಹೋಗ್ಬಿಡುತ್ತೆ. ಬಟ್ ಇಲ್ಲ, ನಾವು ಈ ಥರ ಊಟ ಮಾಡ್ತೀವಿ ಅಂತ ಅಂದಾಗ ಆರಾಮಾಗಿ ಮಾಡ್ಬೋದು. ಸೊ ಈ ಜಾಗ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಮೇಲೆ ನಂಗೆ ಒಂದು ಐಡಿಯಾ ಬಂತು, ಮೈಸೂರಲ್ಲಿ ಯಾವ ಜಾಗ ಇದೆ ಸ್ಪೆಷಲಾಗಿ, ಚಾಮುಂಡಿ ಬೆಟ್ಟ, ಇಲ್ಲ ಅಂತ ಅಂದರೆ ಮೈಸೂರು ಝೂ, ಅಲ್ಲ ಅಂದರೆ ಅರಮನೆ. ಸೊ ಆ ಥರ ಎಲ್ಲ ಇತ್ತು. ಬಟ್ ಡೈರೆಕ್ಟಾಗಿ ಅವರು ಮೈಸೂರು ಝೂಗೆ ಕರ್ಕೊಂಡು ಹೋಗಿದ್ದೆ, ಯಾಕೆಂದರೆ ಸಂಜೆ ಆಗೋಗಿತ್ತು. ಮೈಸೂರು ಪ್ಯಾಲೇಸು ತುಂಬ ಚೆನ್ನಾಗಿತ್ತು. ನನಗೆ ಮೈಸೂರು ಝೂಗಿಂತ ಮೈಸೂರು ಪ್ಯಾಲೇಸ್ ತುಂಬ ಇಷ್ಟ. ಯಾಕೆ ಅಂತಂದರೆ ಆವಾಗ ರಾಜರು ಏನೆಲ್ಲ ಯೂಸ್ ಮಾಡ್ತಾಯಿದ್ರಲ್ಲ ಅದನ್ನೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ, ಕ್ಯೂರಿಯಸ್ ಆಗಿರುತ್ತೆ, ವಾವು ಹೆಂಗಲ್ವಾ ಅಂತ. ಯಾಕೆಂದರೆ ಮೈಸೂರು ಪ್ಯಾಲೇಸಿಗೆ ನಾನು ಒಂದು 2 ಸರಿ ಹೋಗಿದ್ದೀವಿ. ಇದಕ್ಕಿಂತ ಚೂರು ದೊಡ್ಡವಳಿದ್ಲು ನನ್ನ ಮಗಳು. ಆವಾಗ ನಾವು ಕರ್ಕೊಂಬಂದು ಮೈಸೂರು ಪ್ಯಾಲೇಸು, ಮೈಸೂರು ಝೂ ಮತ್ತು KRS ಅದು ಎಲ್ಲ ಕಡೆನೂ ಕರ್ಕೊಂಡು ಹೋಗಿದ್ವಿ ಪ್ರಗತಿನ. ಅದು ಇನ್ನೂ ನೆನಪಿತ್ತು ನನಗೆ. ಸಖತ್ತಾಗಿದೆ. ಮತ್ತು ನಮ್ಮ ಮೈಸೂರು ಪ್ಯಾಲೇಸ್ ಎಷ್ಟು ಸರಿ ನೋಡಿದ್ರೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅಷ್ಟು ವಸ್ತುಗಳಿದ್ದಾವೆ, ಮರ್ತೋಗಿರ್ತೀವಿ ನಾವು ಮತ್ತೆ ನೋಡಬೇಕು ಅನಿಸುತ್ತೆ. ನಾವು ಮಿಸ್ಟೇಕಾಗಿ ಅರ್ಲಿ ಮಾರ್ನಿಂಗ್ ಹೊರಟಿದ್ರೆ ಅಂದ್ಕೊಂಡಂಗೆ ಎಲ್ಲ ಕವರ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಬಟ್ ನಾವು ತುಂಬ ಲೇಟಾಗಿ ಹೊರಟಿದ್ದಕ್ಕೆ ನಮಗೇನು ನೋಡೋದಕ್ಕೆ ಆಗಲಿಲ್ಲ. ಮೈಸೂರು ರೋಡ್ಗಳು ಮಾತ್ರ ಸಖತ್ತಾಗಿರುತ್ತೆ. ಒಂದಿಷ್ಟು ಅಂದರೆ ತುಂಬ ಮರಗಳು, ತುಂಬ ಕ್ಲೀನಾಗಿ ಅನಿಸುತ್ತೆ. ಅಥವಾ ನಾವು ಹೋಗೋ ರೋಡ್ಗಳಲ್ಲೇ ಹಂಗೋ ಇಲ್ಲೋ ಗೊತ್ತಿಲ್ಲ. ನಾನು ಮೈಸೂರಲ್ಲಿ ಇದ್ದು ಅಲ್ಲೆಲ್ಲ ಓಡಾಡ್ಕೊಂಡು 2 days 1 day 2 ಅಷ್ಟು ಇದ್ವಿ. ಅಷ್ಟು ದಿನವೂ ಕೂಡ ಮೈಸೂರಲ್ಲಿ ಓಡಾಡಿದಾಗ ನನಗೆ ಅಷ್ಟು ಕ್ಲೀನ್ ಅನಿಸ್ತು. ಬೆಂಗಳೂರು ಮೈಸೂರು ಒಂದೇ ಥರ ಅನಿಸುತ್ತೆ, ಚೆನ್ನಾಗಿತ್ತು. ಹಾಗೆ ಅಲ್ಲಿದ್ರಲ್ಲ ಆ ಮಕ್ಕಳು ಪೆನ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಒಂದಿಷ್ಟು ಏನಾದರೂ ತಿಂತಾರೆ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಸ್ನ್ಯಾಕ್ಸ್ ತೊಗೊಂಡೋಗಿದ್ವಲ್ಲ ಅದನ್ನು ಕೊಟ್ವಿ. ಪುಟಾಣಿ ಮಕ್ಕಳು ಇವತ್ತು ಮೈಸೂರು ಝೂಗೆ ತುಂಬ ಜನ ಬರ್ತಾರೆ ಅಂತ ಒಂದಿಷ್ಟು ಪೆನ್ ಸೇಲ್ ಮಾಡೋದಕ್ಕೆ ಅಂತ ಬಂದಿದ್ದಾರಲ್ವ. ಸೊ ಒಂದೊಂದು ಸರಿ ಒಬ್ಬೊಬ್ಬರು ಎಲ್ಲರಿಗೂ ಒಂದೇ ಥರ ಇರಲ್ಲ ಅಲ್ವಾ ಲೈಫು. ನಮಗೊಂದು ಲೈಫು, ಇನ್ನೊಬ್ರಿಗೆ ಇನ್ನೊಂದು ಥರ ಲೈಫ್, ಇನ್ನೊಬ್ರಿಗೆ ಇನ್ನೂ ಚೆನ್ನಾಗಿರೋ ಲೈಫು. ಕಂಪೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆ ಥರ ಇರುತ್ತೆ. ಅಲ್ಲಿಂದ ಸ್ಟ್ರೋಲರ್ ತೊಗೊಂಡು ಬಂದಿದ್ವಿ. ಬೆಸ್ಟ್ ಥಿಂಗ್. ಯಾರಾದರೂ ಮಕ್ಕಳು, ಅದು 3 ವರ್ಷದ ತನಕ ಮಕ್ಕಳನ್ನ ನಡೆಸೋಕ್ಕಾಗಲ್ಲ ಅನ್ನೋ ಮಕ್ಕಳನ್ನ ದಯವಿಟ್ಟು ಯಾರಾದರೂ ಸ್ಟ್ರೋಲರ್ ಇದ್ದರೆ ಹೆಂಗಾದರೂ ಸರಿ, ಯಾಕೆಂದರೆ ಅಲ್ಲೆಲ್ಲ ಮಕ್ಳಿಗೂ ಸ್ಟ್ರೋಲರ್ ಕರ್ಕೊಂಡು ಬಂದಿದ್ರು. ಅಷ್ಟು ದೊಡ್ಡ ಜಾಗನ ಓಡಾಡಿಕೊಂಡು ಮಲ್ಕೊಂಡಾಗ ಎತ್ಕೊಂಡು ತುಂಬ ಕಷ್ಟ ಆಗಿಬಿಡ್ತಾಯಿತ್ತು. ಬಟ್ ನಾವು ಅದೃಷ್ಟ ಸ್ಟ್ರೋಲರ್ ನೆನ್ಪು ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ. ಆಮೇಲೆ ಅದು ಯೂಸ್ ಆಯಿತು ಅಂತ ನನಗನ್ನಿಸ್ತು. ಯಾಕೆಂತಂದರೆ ಕೊನೆಯಲ್ಲಿ ಅವನಿಗೆ ಫುಲ್ಲು ನಿದ್ದೆ ಬಂತು. ಮಲಗಿರೋ ಮಕ್ಕಳನ್ನ ಎತ್ಕೊಂಡು ಓಡಾಡೋದು ಅಂತ ಅಂದರೆ ತುಂಬ ಕಷ್ಟ. ಅದಕ್ಕೆ ಸ್ಟ್ರೋಲರ್ ತೊಗೊಂಡು ಬಂದಿದ್ದು ಬೆಸ್ಟ್ ಅಂತ ಅನ್ನಿಸ್ತು. ಈ ಡ್ರೆಸ್ ನೀವು ನೋಡಿದ್ರಲ್ಲ, ನಾನು ಬೆಳಗ್ಗೆನೇ ಹೇಳಿದ್ದೀನಿ, ಅಲ್ಲಿ ಇದರಲ್ಲಿ ತೊಗೊಂಡಿದ್ದು. ಅಲ್ಲಿಂದ ನಾವು ಝೂಗೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ಏನು ಸಿಗುತ್ತೆ ಗೊತ್ತಾ, ಪಕ್ಷಿಗಳು ಸಿಗುತ್ತೆ ಫಸ್ಟ್ ನೋಡೋದಕ್ಕೆ. ಮೈಸೂರು ಝೂ ಚೆನ್ನಾಗೇ ಇರುತ್ತೆ. ತುಂಬ ಪ್ರಾಣಿಗಳಿರುತ್ತಲ್ಲ, ಅವನ್ನ ಮಕ್ಳಿಗೆ ತೋರಿಸೋದಕ್ಕೆ. ಮತ್ತು ಅವೊಂಥರ ಕಾಡು ಥರ ಇರುತ್ತಲ್ಲ, ಹಳ್ಳಿ ಅಂದರೆ ಮರ ತುಂಬ ಮರಗಳು, ಅದ್ರ ಮಧ್ಯೆ ಓಡಾಡ್ಕೊಂಡು ಹೋಗೋದಿದೆಯಲ್ಲ, ಅದೇ ಒಂಥರ ಮಜಾ. ಬೆಳಗ್ಗೆ ಅಂದರೆ ನಾವು ಹೋಗಿರೋ ಟೈಮಲ್ಲಿ ನಿಜವಾಗ್ಲೂ ಬಿಸಿಲಿರಲಿಲ್ಲ. ಸೊ ಹಂಗಾಗಿ ನಾವು ಆರಾಮಾಗಿ ಓಡಾಡ್ಕೊಂಡ್ಬಂದ್ವಿ. ಈ ಟೈಮಲ್ಲಿ ಮೈಸೂರು ಸುತ್ತಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ವೆದರ್ ತುಂಬ ಚೆನ್ನಾಗಿತ್ತು, ಅಂಥ ಬಿಸಿಲಿರಲಿಲ್ಲ. ಎಂಟ್ರಿ ಆದ ತಕ್ಷಣ ಈ ಪಕ್ಷಿಗಳು ನಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತವೆ. ಸುತ್ತ 2 ಸೈಡ್ ಬರೀ ಪಕ್ಷಿಗಳಿರ್ತವೆ. ಅವುಗಳನ್ನ ನೋಡ್ತಾ ಅಲ್ಲಿಂದ ನಾವು ಮೈಸೂರು ಝೂಗೆ ಎಂಟ್ರಿ ಆಗ್ತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವೆಲ್ಲ ಪ್ರಾಣಿ ನೋಡಿದ್ವಿ, ಮತ್ತು ನಾವು ಯಾಕೆ ಮೈಸೂರಿಗೆ ಹೋದ್ವಿ, ಏನು ಸರ್ಪ್ರೈಸು, ಏನು ಕರ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಒಂದು ವಿಚಾರಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ. ಇದು ಆ್ಯಕ್ಚುಲಿ ಮೈಸೂರು ಝೂನ ಕರ್ಕೊಂಡು ಬಂದಿರೋದು ಸರ್ಪ್ರೈಸ್ ಅಲ್ಲ. ಆ ಮೈಸೂರಿಗೆ ಎಂಟ್ರಿ ಆದ್ವಲ್ಲ, ಆ ಒಂದು ಅರ್ಧ ದಿನಾನ ವೇಸ್ಟ್ ಮಾಡಬಾರ್ದು, ಅಲ್ಲಿರೋದನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನಮಗೆ ಮೈಸೂರು ಝೂಗೆ ಹೋಗಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ನಾವೆಲ್ಲ ಹೋಗ್ತೀವಲ್ಲ, ಅದು ಸರ್ಪ್ರೈಸ್. ಅದು ನಾನು ಇಷ್ಟಪಟ್ಟಿದ್ದು, ನಾನು ಕೇಳಿದ್ದು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ನೀವು ಆರಾಮಾಗಿ ನೋಡ್ತೀವಿ. ನಾನು ನೆಕ್ಸ್ಟ್ ವ್ಲಾಗ್ನ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆರಾಮಾಗಿ ತೋರಿಸ್ಬೋದು. ಎಷ್ಟು ಅನಿಮಲ್ಸ್ ಇದೆ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಎಲ್ಲ ಅಂತಂದರೆ ಆ್ಯಕ್ಟಿವ್ ಆಗಿರೋವಂಥ ಎಲ್ಲ ಪ್ರಾಣಿಗಳ ವಿಡಿಯೋನೂ ಮಾಡಿದ್ದೀನಿ. ಆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಮಕ್ಕಳು ಪ್ರಾಣಿಗಳನ್ನ ನೋಡಿ, ಪ್ರೀತಮಲ್ಲಿ ಎಷ್ಟೋ ಪ್ರಾಣಿಗಳನ್ನ ನೋಡಿ ರಿಯಾಕ್ಟ್ ಮಾಡಿ ಅವನ್ನೆಲ್ಲ ನೋಡಿ ಖುಷಿ ಪಟ್ಟ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.